ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ಈಗ. ಈರುಳ್ಳಿ ಬೆಳ್ಳುಳ್ಳಿ ಸುಲಿಸ್ಕೊಂಡು ಮೆಣಸಿನ್ಕಾಯಿ ಕಡಲೆಬೀಜ ಸ್ವಲ್ಪ ಹಾಕಿದ್ದೀನಿ, ಜೀರಿಗೆ ಸ್ವಲ್ಪ ಹಾಕಿದ್ದೀನಿ, ಕೊಬ್ಬರಿ ಸ್ವಲ್ಪ ಹಾಕಿ ರುಬ್ಕೊಬರೋಣ ಬನ್ನಿ. ಸ್ವಲ್ಪ ಕೊಬ್ಬರಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ರುಬ್ಕೊಬರೋಣ ಬನ್ನಿ. ಈಗ ಮಸಾಲೆ ರುಬ್ಕೊಂಡಿದ್ದೀನಿ, ಒಗ್ಗರಣೆ ಹಾಕಿ ಕಾಯಿಸೋಣ ಬನ್ನಿ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಅದು ಸಿಟ್ಟಿದ ಮೇಲೆ ಈರುಳ್ಳಿ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆಗೆ ಮಾಡೋಣ. ಈಗ ಕರಿಬೇವು ಸೊಪ್ಪು ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋದು ತುಳಸಿ ಖಾರ ಹಾಕ್ಕೊಳ್ಳೋಣ. ರುಬ್ಬಿರೋ ಮಸಾಲೆ ಹಾಕ್ಕೊಂಡ್ರೆ ಈಗ ಗೋಲ್ಡನ್ ಬ್ರೌನ್ ಆಗಿದೆ. ಮಜ್ಜಿಗೆ ಸಾಂಬಾರು ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಳೋಣ. ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಈ ಚೆನ್ನಾಗಿ ಕಾಯಿಲಿ ಕುದಿಸಿದ್ರೆ ಚೆನ್ನಾಗಿ ಕುದಿಸಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕ್ಕೋಬೇಕು. ಈ ಕಡೆ ರೈಸ್ಗೆ ಇಟ್ಟಿದ್ದೀನಿ, ರೈಸು ಮಜ್ಜಿಗೆ ಸಾಂಬಾರು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸಾಂಬಾರಿಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಕುದಿಸ್ಕೊಳ್ಳೋಣ. ಕುದಿಸಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕ್ಕೊಳ್ಳೋಣ. ಈಗ ಸಾರು ಕುದಿದಾಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಚೆ ಇಳಿಸ್ಬಿಟ್ಟು ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕ್ತೀನಿ. ಸೋರೆಕಾಯಿ ಮಜ್ಜಿಗೆ ಸಾಂಬಾರಿಗೆ ಸೋರೆಕಾಯಿ ಬೇಯಕ್ಕಿಟ್ಟಿದ್ದೀನಿ, ಬೇಯಲಿ 2 ವಿಸಿಲ್ ಬರಲಿ. ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ಸೋರೆಕಾಯಿ ಬೇಯಿಸ್ಕೊಂಡು ಬಂದು ಪಲ್ಯ ಮಾಡ್ತೀನಿ. ಈಗ ಸೋರೆಕಾಯಿ ಬೆಂದಿದೆ, ಮಜ್ಜಿಗೆ ಸಾಂಬಾರಿಗೆ ಹಾಕಿ ಮಜ್ಜಿಗೆ ಸಾಂಬಾರು ಫುಲ್ ಕಂಪ್ಲೀಟ್ ಆಗುತ್ತೆ. ಈಗ ಸೋರೆಕಾಯಿ ಹಾಕಿದ್ದೀನಿ ಸಾಂಬಾರಿಗೆ. ಈಗ ಮೊಸರು ಹಾಕ್ತಾಯಿದ್ದೀನಿ. ಈಗ ಮೊಸರು ಸಾಂಬಾರು ರೆಡಿಯಾಗಿದೆ ನೋಡಿ. ಮೊಸರು ಸಾಂಬಾರು ರೆಡಿ ಆಯಿತು. ರೈಸ್ ಮಾಡಿದ್ದೀನಿ, ರೈಸು ರೆಡಿ ಆಯಿತು. ಇನ್ನು ಊಟ ಮಾಡಬೇಕು. ಊಟ ಮಾಡ್ಕೊಂಡು ಬರೋಣ ಬನ್ನಿ. ಇವಾಗ ಊಟ ಮಾಡೋಣ ಬನ್ನಿ. ತಟ್ಟೆಗೆ ಪಲ್ಯ, ಸೋರೆಕಾಯಿ ಪಲ್ಯ, ಸಾಂಬಾರು, ಮಜ್ಜಿಗೆ ಸಾಂಬಾರು, ರೈಸು. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.